ಜೀವನವನ್ನು ಜಯಿಸಲು ಧೈರ್ಯವೇ ಬಲ. ನಮ್ಮ ಜೀವನ ಒಂದು ಸಮುದ್ರದ ಹಾದಿಯಂತೆ. ಕೆಲವೊಮ್ಮೆ ಶಾಂತ ಸಮುದ್ರದಂತಿರುತ್ತದೆ, ಮತ್ತೊಮ್ಮೆ ಬಿರುಗಾಳಿ ಹೊಡೆದಂತೆ ಭಯಾನಕವಾಗಿರುತ್ತದೆ. ಆದರೆ ನಾವೆಲ್ಲರೂ ನಮ್ಮ ಗುರಿ ತಲುಪಲು ಹಂಬಲಿಸುವ ನಾವಿಕರು. ನಮ್ಮ ಪಯಣ ಸರಳವಾಗಿರುವುದಿಲ್ಲ, ಆದರೆ ಧೈರ್ಯ, ಶ್ರಮ ಮತ್ತು ವಿಶ್ವಾಸ ನಮ್ಮನ್ನು ಮುಂದೆ ಒಯ್ಯುತ್ತದೆ. ನಾವು ಯಶಸ್ವಿಯಾಗಬೇಕಾದರೆ ಮೊದಲು ನಮ್ಮ ಕನಸುಗಳ ಕಡೆ ದೃಢ ನಿಶ್ಚಯವನ್ನು ಹೊಂದಬೇಕು. ಕನಸು ಕಾಣುವುದು ಪ್ರಾರಂಭ ಮಾತ್ರ, ಅದನ್ನು ಸಾಧಿಸಲು ಶ್ರಮಿಸಬೇಕು. ನಾವೇ ನಮ್ಮ ಯಶಸ್ಸಿನ ಶಿಲ್ಪಿಗಳು. ದೊಡ್ಡ ದೊಡ್ಡ ವ್ಯಕ್ತಿಗಳು ತಮ್ಮ ಸಣ್ಣ ಸಣ್ಣ ಸಂಕಷ್ಟಗಳ ನಡುವೆ ಗಟ್ಟಿಯಾಗಿ ನಿಂತು ತಮ್ಮ ಯಶಸ್ಸನ್ನು ಕಟ್ಟಿಸಿಕೊಂಡಿದ್ದಾರೆ. ತಾಂಡವ ಗೋಪಿ, ಕ್ರಿಕೆಟ್ ಲೆಜೆಂಡ್ ಸಚಿನ್ ತೆಂಡೂಲ್ಕರ್ ಇಂಥವರಿಗೂ ಸಹ ಜೀವನದಲ್ಲಿ ಅನೇಕ ಸವಾಲುಗಳು ಎದುರಾಗಿ ಅವುಗಳನ್ನು ಗೆದ್ದಿದ್ದಾರೆ. ಯಾವುದೇ ಕೆಲಸ ಮಾಡಿದರೂ ಅದರಲ್ಲಿ ಪರಿಶ್ರಮ ಮತ್ತು ಪ್ರಾಮಾಣಿಕತೆ ಇರಬೇಕು. ಕೆಲವೊಮ್ಮೆ ನಮಗೆ ತಕ್ಷಣ ಫಲ ಸಿಗದೇ ಇರಬಹುದು, ಆದರೆ ಧೈರ್ಯವಿಟ್ಟುಕೊಂಡು ಮುಂದುವರೆದರೆ ಯಶಸ್ಸು ನಮ್ಮನ್ನು ಖಂಡಿತ ಒಲಿದುಕೊಳ್ಳುತ್ತದೆ. ಹನುಮಂತನು ಶ್ರೀರಾಮನ ಸೇವೆಗೆ ಶುದ್ಧ ಭಕ್ತಿಯಿಂದ ಶ್ರಮಿಸಿದಂತೆ ನಾವು ನಮ್ಮ ಗುರಿಗೆ ಶ್ರಮಿಸಬೇಕು. ಸೋಲಿನ ಅರ್ಥ ನಾವು ಅಸಹಾಯಕರು ಎಂಬುದಲ್ಲ, ಅದು ಒಂದು ಪಾಠ. ಇಂದಿನ ಸೋಲು ನಾಳಿನ ಗೆಲುವಿಗೆ ಮಾರ್ಗದರ್ಶಿ. ದೊಡ್ಡ ದೊಡ್ಡ ಆವಿಷ್ಕಾರಗಳು ಅನೇಕ ಸೋಲಿನ ನಂತರವೇ ಜಯ ಪಡೆದಿವೆ. ಸೋಲು ಎಂದರೆ ನಿಲ್ಲುವ ಸಂಕೇತವಲ್ಲ, ನಾವು ಮತ್ತಷ್ಟು ಶಕ್ತಿಯಾಗಿ ಮುನ್ನಡೆಯಲು ಸಿಗುವ ಅವಕಾಶ. ನಾವು ನಮ್ಮ ಮೇಲೆ ವಿಶ್ವಾಸವಿಡಬೇಕು. ನಮಗೆ ಆಗುತ್ತದೆಯಾ ಎಂಬ ಅನುಮಾನ ನಮಗೆ ಮೊದಲನೇ ಶತ್ರು. ನಮ್ಮ ಆತ್ಮವಿಶ್ವಾಸವೇ ನಮ್ಮ ಶಕ್ತಿ. ನಾನು ಸಾಧಿಸಬಲ್ಲೆ ಎಂಬ ನಂಬಿಕೆ ನಮ್ಮ ಮನಸ್ಸಿನಲ್ಲಿ ಸದಾ ಇರಬೇಕು. ಜೀವನದಲ್ಲಿ ಹಾನಿ, ನಷ್ಟ, ನಿರಾಶೆಗಳು ಅನಿವಾರ್ಯ, ಆದರೆ ನಾವು ಬಿದ್ದರೆ ಮತ್ತೆ ಎದ್ದು ನಿಲ್ಲಬೇಕು. ಮಹಾಭಾರತದಲ್ಲಿ ಅರ್ಜುನ ಯಾವಾಗಲೂ ಧೈರ್ಯದಿಂದ ತನ್ನ ಗುರಿಯನ್ನು ಹಿಡಿದುಕೊಂಡಿದ್ದ. ಆ ದೃಢತೆ ನಮಗೂ ಬೇಕು. ಸಮಯ ಬಹಳ ಬೆಲೆಯದ್ದು, ಅದು ಮರಳುವುದಿಲ್ಲ. ನಮ್ಮ ಹತಾಶೆ, ಸೋಮಾರಿತನ ಮತ್ತು ವಿಳಂಬವೇ ನಮ್ಮ ಶತ್ರು. ಪ್ರತಿಯೊಬ್ಬರೂ ದಿನಕ್ಕೆ 24 ಗಂಟೆಗಳ ಸಮಯವನ್ನು ಹೊಂದಿದ್ದಾರೆ. ಅದನ್ನು ಹೇಗೆ ಬಳಸುತ್ತೇವೆ ಎಂಬುದೇ ನಮ್ಮ ಯಶಸ್ಸಿನ ತೀರನ್ನು ನಿರ್ಧರಿಸುತ್ತದೆ. ಪ್ರತಿಯೊಂದು ಕ್ಷಣವನ್ನು ಬುದ್ಧಿವಂತಿಕೆಯಿಂದ, ಶ್ರಮದಿಂದ ಗುರಿಯತ್ತ ಬಳಸಬೇಕು. ಕೇಳಿ, ಒಂದು ಮರ ಬೆಳೆಯುವುದಕ್ಕೆ ಸಮಯ ಬೇಕು, ಬೇರು ಗಟ್ಟಿಯಾಗುವುದಕ್ಕೆ ತಾಳ್ಮೆ ಬೇಕು. ಹಾಗೆ ಜೀವನದಲ್ಲಿ ಏನೇ ಮಾಡಿದರೂ ತಕ್ಷಣ ಫಲ ಸಿಗಲಿದೆ ಎಂಬ ನಿರೀಕ್ಷೆ ಇರಬಾರದು. ಸರಿಯಾದ ದಾರಿ ಹಿಡಿದು ಹಿತವಚನಗಳನ್ನು ಪಾಲಿಸಿಕೊಂಡು ನಮ್ಮ ಸಾಧನೆಗೆ ನಾವು ಪ್ರೇರಣೆಯಾಗಬೇಕು. ಮಹಾನ್ ವ್ಯಕ್ತಿಗಳ ಜೀವನಗಳನ್ನು ಓದಿದರೆ ಅವರೂ ಸಹ ಕಠಿಣ ಸಮಯವನ್ನು ಎದುರಿಸಿದ್ದಾರೆ. ಸ್ನೇಹಿತರೆ, ನಮ್ಮ ಜೀವನ ನಾವೇ ನಿರ್ಧಾರ ಮಾಡಬೇಕು. ಸೋಲು ಬಂದರೆ ಎದ್ದೇಳಿ, ಗುರಿ ತಲುಪಲು ಮತ್ತಷ್ಟು ಶ್ರಮಿಸಿ. ಜೀವನದಲ್ಲಿ ಹೀಗೆಯೇ ಮುಂದೆ ಸಾಗಿದರೆ ಖಂಡಿತ ಒಂದು ದಿನ ಯಶಸ್ಸು ನಮ್ಮ ತವರು ಆಗುತ್ತದೆ. ಧೈರ್ಯ, ಪರಿಶ್ರಮ, ಸಮಯದ ಸದ್ಬಳಕೆ ಈ ಮೂರೂ ನಿಮ್ಮನ್ನು ಒಬ್ಬ ಮಹಾನ್ ವ್ಯಕ್ತಿಯನ್ನಾಗಿ ಮಾಡಬಹುದು. ನಿಮ್ಮ ಕನಸುಗಳಿಗೆ ಹಾರುಗುಡೆಯಾಗಲಿ, ನಿಮ್ಮ ಪರಿಶ್ರಮ ಫಲ ಕೊಡಲಿ, ನಿಮ್ಮ ಬದುಕು ಬೆಳಕಾಗಲಿ. ಧನ್ಯವಾದಗಳು.